ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿದ್ದೀನಿ ರಾಮನಗರ ಹತ್ರ ಇರುವಂಥ ಜನಪದ ಲೋಕಕ್ಕೆ. ಒಳಗಡೆ ಹೋಗೋಕ್ಕೂ ಮುಂಚೆ ನಾವು ಟಿಕೆಟ್ ತೊಗೊಳ್ಬೇಕು. ಟಿಕೆಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿದೆ. ಹೋಗಿದ ತಕ್ಷಣ ಜನಪದ ಲೋಕದ ನೀಲಿ ನಕ್ಷೆ ಸಿಗುತ್ತೆ. ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಯಕ್ಷಗಾನದ ಒಂದು ಪ್ರತಿಭೆ ಇಟ್ಟಿರ್ತಾರೆ. ಅಲ್ಲಿ ಫಸ್ಟ್ ಬೋರ್ಡ್ ಹಾಕಿರ್ತಾರೆ, ನೋಟಿಸ್ ಬೋರ್ಡ್ ಏನಂತಂದರೆ ಯಾವುದೇ ಥರ ಮಾಡ್ಯೂಲ್ಸ್ನ ಮುಟ್ಕೂಡ್ದು ಅಂತೇಳಿ, ಸ್ಕಲ್ಪ್ಚರ್ಸ್ನ ಅದು ಮುಟ್ಬಾರ್ದು. ಓಕೆನಾ? ಇಲ್ಲೋಗಿದ ತಕ್ಷಣ ಇವ್ರ ಹತ್ರ ಟಿಕೆಟ್ ಚೆಕ್ ಮಾಡಿಸ್ಬೇಕು. ಆ್ಯಂಡ್ ದೆನ್ ಅಲ್ಲಿಂದ ಒಳಗಡೆ ಬರ್ತಾ ಅಷ್ಟು ದೂರದಲ್ಲಿ ಕಾಣಿಸ್ತಿದೆ ನೋಡಿ ಜನಪದ ಲೋಕ ಅಂತ. ಇದು ಚಿತ್ರಕುಟೀರ. ಇಲ್ಲಿ ಯಾವುದೇ ಫೋಟೋ ವಿಡಿಯೋಸ್ ತೊಗೊಳಕ್ಕೆ ಬಿಡಲ್ಲ, ಬಟ್ ಗೊತ್ತಿಲ್ದಂಗೆ ಅವ್ರಿಗೆ ತೊಗೊಳ್ತೀನಿ ಆಯಿತಾ. ಸೊ ಅಲ್ಲಿರೋದು ಲೋಕಮಹಲ್. ಅಲ್ಲೇನಿಲ್ಲ, ಬಾಕಿ ಕ್ಲೋಸ್ ಆಗಿದೆ ಅನ್ಸುತ್ತಿಲ್ಲ. ಒಳಗಡೆ ಹೋಗಿ ಬರ್ತೀವಿ ಒಂದು ಸೆಕೆಂಡ್. ರಂಗದ ಕುಣಿತ. ಇದು ಭೂತದ ಕೋಲ ಕುಣಿತ. ಇದು ಕೂಡ ಭೂತದ ಕೋಲ ಕುಣಿತ. ಈಗಿನ ಕಾಲದಲ್ಲಿ ನಾವು ರಾಗಿ ಬೀಸಕ್ಕೆ ಮಿಷಿನ್ಗೆ ಹಾಕ್ತೀವಿ, ಬಟ್ ಆಗಿನ ಕಾಲದಲ್ಲಿ ಇಂಥ ಕಾಲದಲ್ಲಿ ರಾಗಿ ಹಾಕ್ಬಿಟ್ಟು ಇದು ಮಾಡ್ಕೊಳ್ಳೋಕೆ ಆಗ ರಾಗಿ ಕಲ್ಲಿಗೆ ಹಾಕ್ಬೇಕಾದ್ರೆ ಬೀಸೋ ಪದ ಆಡೋದಿತ್ತರ ಈ ಪದ ಆಡ್ತಾ ಈ ರಾಗಿ ಕಲ್ಲಲ್ಲಿ ರಾಗಿ ಬೀಸೋರು ಆಗಿನ ಕಾಲದಲ್ಲಿ. ಚೆನ್ನಾಗಿದೆಲ್ಲ. ಎಸ್, ಇದು ಬೀಸು ಕಂಸಾಳೆ. ಈಗಿನ ಕಾಲದವ್ರಿಗೆ ಇದೆಲ್ಲ ಆಲ್ರೆಡಿ ಮರ್ತೋಗ್ಬಿಟ್ಟೈತೆ. ಎತ್ತಿನ ಗಾಡಿ, ಕರಗ, ರೋಜ HL ನಾಗೇಗೌಡ ಸಂಶೋಧನಾ ಕೇಂದ್ರ ಗ್ರಂಥಾಲಯ, ಕುರ್ಜಾರಥ, ಛಲಕಿ. ಇದು ಈ ರೀತಿಯಾಗಿ ಕಾಣಿಸ್ತಿದೆ. ಇನ್ನೂ ಬರ್ತಿದ್ದಾರೆ. ಇದೇನು ಅಂತ ಹೆಸರು? ರಾಗಿ ತೂರುವ ಯಂತ್ರ. ಇದು ರಾಗಿ ತೂರುವ ಯಂತ್ರ ಈ ಕಡೆದು. ಆ್ಯಂಡ್ ಇಲ್ಲಿರೋದು ಬಂದು ಎತ್ತಿನ ಸಾರೋಟು. ಸಾರೋಟು ಇದೆಲ್ಲ ಬಂದು ಗೊತ್ತಿದೆ ಅನಿಸುತ್ತೆ, ನನಗೆ ಇದು ಹೆಸರುಗಳು ಗೊತ್ತಿಲ್ಲ. ರಾಗಿನ ಸೂರೋಟು. ನಾವಿಲ್ಲಿಂದ ಆಚೆ ಬಂದಿದ ತಕ್ಷಣ ನಮಗೆ ಸಿಗೋದು ಗಿರಿಜನ. ಇಲ್ಲಿ ಎಂಟ್ರೆನ್ಸಲ್ಲಿ ಮರ ಅಂದರೆ ಆರ್ಟಿಫಿಷಿಯಲ್ ಮರ ಏನು ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಇವ್ರು ಬಂದ್ಬಿಟ್ಟು ಜೇನು ಕುರುಬ ಅಂತೇಳಿ. ಆ್ಯಂಡ್ ಇವರು ಕೆಲವೊಂದು ಇನ್ಫಾರ್ಮೇಷನ್ ಈ ಬೋರ್ಡಲ್ಲಿ ಕೊಟ್ಟಿದ್ದಾರೆ, ಓದ್ಕೋಬೋದು. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಈ ರೀತಿಯಾಗಿ ಕಾಣಿಸುತ್ತೆ. ಈ ಒಂದು ಮನೆ ಏನಪ್ಪ ಅಂತ ಅಂದರೆ, ಲೈಕ್ ಇಲ್ಲಿಯ ಜನ ವಾಸ ಮಾಡೋರು ಯಾರು, ಅವ್ರಿಗೆ ಏನಂತ ಕರೀತಾರೆ ಅಂದರೆ ಗೋಂಡರು ಅಂತ ಕರೀತಾರೆ. ಅಂದರೆ ಅವರ ಒಂದು ಸ್ವಲ್ಪ ಸಾಂಪ್ರದಾಯಿಕ ಇನ್ಫಾರ್ಮೇಷನ್ ಏನಿದೆ ಈ ಬೋರ್ಡಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡಿ. ಇಲ್ಲಿ ಆಚೆಗಡೆ ಕೂತ್ಕೊಂಡು ಅರಿಯೋ ಕಲ್ಲಲ್ಲಿ, ಆಗಿನ ಕಾಲದಲ್ಲಿ ಅರಿಯೋ ಕಲ್ಲಲ್ಲೆಲ್ಲ ಇದು ಮಾಡ್ತಿದ್ವಿ. ಈಗ ಎಲ್ಲ ಮಿಕ್ಸಿ ಅದು ಇದು ಬಂದಿರೋದು.
ಆ್ಯಂಡ್ ಜಗಲಿ ಮೇಲೆ ಈ ರೀತಿಯಾಗಿ ವಿಶ್ರಾಂತಿ ಪಡೆಯೋತಿದೆಯಲ್ಲ, ಒಂಥರ ನಾನೊಂಥರ ಚೈಲ್ಡ್ಹುಡ್ಗೆ ಹೋಗಿ ಬಂದೆ ಅನ್ನೋ ಥರ ಫೀಲ್ ಆಯ್ತು ಇಲ್ಲಿ ಬಂದಿದ್ದ ತಕ್ಷಣ. ಒಂದು ನಿಮಿಷ ನನಗೆ ಯಾವ ಥರ ಫೀಲ್ ಆಯಿತು ಅಂದರೆ, ಕಟ್ಟಿದ್ರೆ ಇಂಥ ಮನೆ ಕಟ್ಟಬೇಕು ಅನ್ನೋ ಥರ ಫೀಲ್ ಆಯಿತು. ನಿಜವಾಗ್ಲೂ ಜಗಲಿ ಮನೆ ಅಂದರೆ ನನಗೊಂಥರ ಡ್ರೀಮ್. ಹೌದು, ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಕಮಿಂಗ್ ಟು ದಿಸ್, ಇದು ಏನಪ್ಪ ಅಂತ ಅಂದರೆ, ಆಗಿನ ಕಾಲದಲ್ಲಿ ರಾಗಿಗಳನ್ನ ಸ್ಟೋರ್ ಮಾಡೋದಕ್ಕೆ ಅಂತ ಇಡ್ತಿದ್ರಲ್ಲ, ಅದೇ ಇದು. ಕುಡಿಯರು, ಮಲೆ ಕುಡಿಯರು ಇನ್ನೂ ಇದನ್ನು ಕಟ್ತಾ ಅವ್ರೆ. ಮೇ ಬಿ ನೆಕ್ಸ್ಟ್ ಟೈಮ್ ಎಲ್ಲ ಫಿನಿಶ್ ಆಗಿರುತ್ತೆ ಅನಿಸುತ್ತೆ. ಮಲೆ ಕುಡಿಯೋರು ಇನ್ಫಾರ್ಮೇಷನ್ ಹಾಕಿದ್ದಾರೆ, ಬಟ್ ಅದಕ್ಕೆ ರಿಲೇಟೆಡ್ ಏನಿದೆ ಅದನ್ನು ಕಟ್ತಾ ಇದ್ದಾರೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಹಾಲಕ್ಕಿ ಒಕ್ಕಲಿಗರು. ಲೈಕ್ ಅವರ ಒಂದು ಕಲ್ಚರ್ ಹೇಗಿರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ ನೋಡಿ. ಹಾಲಕ್ಕಿ ಒಕ್ಕಲಿಗರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇಲ್ಲಿ ಹಾಕಿದ್ದಾರೆ. ಇನ್ಫಾರ್ಮೇಷನ್ ಎಸ್ ನೋಡಿ, ಸ್ಮಾಲ್ ಇನ್ಫಾರ್ಮೇಷನ್ ಅಬೌಟ್ ಹಾಲಕ್ಕಿ ಒಕ್ಕಲಿಗ ಜನರು. ನೀವು ನೋಡ್ಬೋದು ಹಾಲಕ್ಕಿ ಜನರ ಒಂದು ಔಟ್ಫಿಟ್ ಹೇಗಿರುತ್ತೆ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ, ನೈಸ್. ಈಗ ಹಾಕ್ತಾರೆ ಏನೇನೋ ಆರ್ನಮೆಂಟ್ಸ್ ಹಾಕ್ತಾರೆ, ಬಟ್ ಇವ್ರು ಹಾಕಿದ್ದಾರೆ ನೋಡಿ ಒಂದೊಂದು ಆರ್ನಮೆಂಟ್ಸ್ ಎಲ್ಲ ರಿಲೇಟೆಡ್, ಸೇಮ್ ಟು ಸೇಮ್. ಅದು ಮಣಿದು ಬರುತ್ತಲ್ಲ ಅದು. ಆ್ಯಂಡ್ ಮನೆ ಈ ರೀತಿಯಾಗಿದೆ, ಕಾಣಿಸ್ತಿದೆ ಇಲ್ಲ ನನಗೆ ಗೊತ್ತಿಲ್ಲ. ಎಸ್, ಈ ಥರ ಇದೆ ಜಗಲಿ. ನನಗೆ ಈ ಮನೆ ತುಂಬ ಇಷ್ಟ. ಇದನ್ನು ನಾವು ಜಗಲಿ ಮನೆ ಅಂತ ಹೇಳ್ತೀವಿ. ಅದು ಅವ್ರು ಇದು ಮಾಡ್ತಿದ್ದಾರಲ್ಲ, ಅದು ಒನಕೆಯಿಂದ ಸಮಥಿಂಗ್ ಏನೋ ರಾಗಿನಾದರೂ ಇದು ಮಾಡ್ತಾರೆ, ಇಲ್ಲ ಅರಿಶಿನ ಕೊಂಬೋ ಸಮಥಿಂಗ್ ಏನು ಬೇಕು ಅದನ್ನು ಕೊಟ್ಕೊಳ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಬಂದು ರಾಗಿ ಇದು ಮಾಡ್ಕೊಡ್ತಾ ಇದ್ದಾರೆ. ಒಳಗಡೆ ಕ್ಯಾಮ್ರಾ ಅಲ್ಲ, ಸೊ ನಾನು ಇಲ್ಲಿ ಔಟ್ಸೈಡ್ ಮಾತ್ರ ತೋರಿಸ್ತೀನಿ. ಆ್ಯಂಡ್ ನಾನು ಒಳಗಡೆ ಹೋಗಿ ಬಂದು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮನೆ ಒಳಗಡೆ ಗೈಸ್ ಈ ಥರ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಗಿನ ಕಾಲದ ಮನೆಗಳು ಹೇಗಿರುತ್ತೆ ಅನ್ನೋದು. ಗೌಳಿಗರು ಹೆದರ್ಕೊಂಡೆ, ಇದು ನೋಡಿ ನಿಜ ಹೆದರ್ಕೊಂಡೆ. ಮನೆ ಇತ್ತಲಿನಲ್ಲಿ ಪಾತ್ರೆ ತೊಳೆಯುವುದು, ಆ್ಯಂಡ್ ಅಲ್ಲಿ ನೀರು ತರ್ತಾ ಇರೋದು, ಹಾಲು ಕರಿಬೋದು. ಇದು ಇನ್ನೂ ಕಟ್ತಾ ಇದ್ದಾರೆ. ಇದೇನಂತ ನನಗೂ ಗೊತ್ತಿಲ್ಲ, ಬಟ್ ಇನ್ಫಾರ್ಮೇಷನ್ ಹಾಕಬೇಕಿತ್ತು, ಹಾಕಿದರೆ ನಾನು ಹೇಳ್ತಾ ಇದ್ದೆ ಇದೇನಂತೇಳಿ. ನೈಸಲ್ಲ, ಯಾವ ಜನ ಮನೆ ಒಳಗಡೆ ಹೋಗ್ತಾ ಇಲ್ಲಿ ಮೆಟ್ಲಿರುತ್ತೆ, ಇದನ್ನ ಹತ್ತಿ ತಲೆ ಬಗ್ಸಿ ಹೋಗಬೇಕು. ಆ್ಯಂಡ್ ದೆನ್ ಒಳಗಡೆ ಬಂದರೆ ಈ ರೀತಿಯಾಗಿರುತ್ತೆ. ಅದು ಅಡುಗೆ ಮನೆ ಆಯಿತಾ, ಓಪನ್ ಕಿಚನ್. ಆಗಿನ ಕಾಲದಲ್ಲಿ ಓಪನ್ ಕಿಚನ್, ಲೈಕ್ ಕಿಚನಿಂದ ನಿಂತಂದರೆ ಒಂದು ಸ್ಮಾಲ್ ಇದ್ರ ಥರ ಕಾಂಪೌಂಡ್ ಥರ. ಆ್ಯಂಡ್ ಇದು ಹಾಲ್ ಕಂಪ್ಲೀಟ್ ಓಪನ್ ಏರಿಯಾ. ಚೆನ್ನಾಗಿದೆ ಅಲ್ಲ ಆಗಿನ ಕಾಲದ ಮನೆ ಅಂದರೆ ಮನೆ. ಆ್ಯಂಡ್ ಇದು ಕಿಟಕಿ. ಮನುಷ್ಯ ಮನೆ ಒಳಗಡೆ ಬರಬೇಕಾದ್ರೆ ಕತ್ತು ಬಗ್ಸಿ ಬರಬೇಕು, ಮನೆಗೆ ಬಂದ ಮೇಲೆ ಕತ್ತೆತ್ತಬೇಕು, ಕತ್ತು ಐ ಮೀನ್ ಶಿರ ಎತ್ತಿ ನಡಿಬೇಕು ಅನ್ನೋದಕ್ಕೆ ಇದು ಅಂತ ನಂಗೆ ಇಷ್ಟ ಆಯ್ತು ಇದು. ಶಿವನ ದೇವಸ್ಥಾನ, ಪಶ್ಚಿಮ ಭೀಮಾ ಅಭಿವೃದ್ಧಿಶೀಲ ಶ್ರೀರಂಗನಾಥೇಶ್ವರ ಸ್ವಾಮಿ ಗುಡಿ. ಲೈಕ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಅಟ್ರಾಕ್ಟ್ ಆಗುತ್ತೆ. ಆಗಿನ ಕಾಲದ ರಥ, ಸೋಮೇಶ್ವರ ಸ್ವಾಮಿ ದೇವಸ್ಥಾನದ್ದು. ಸಾರಿ, ಸುಮಾರು 1902ರಲ್ಲಿ ಇದು ನಿರ್ಮಾಣಿಸಿರೋದು. ಕಾಣಿಸ್ತಿದೆಯಾ ಒಂದೊಂದು ಕುದುರೆ, ಅದ್ರ ಮೇಲೆ ಸಿಂಹದ ಫೇಸು. ಆ್ಯಂಡ್ ಇತ್ತು ಈ ತೇರಲ್ಲಿ ಕಾಣಿಸ್ತಿದೆ ಅಂತ ಅನ್ಕೋತಾ ಇದ್ದೀನಿ. ತೇರು ಮಾಡ್ತಾರೆ ಅಂದರೆ ಸುಮ್ಮನೆ ಮಾಡಲ್ಲ, ಒಂದು ಅರ್ಥ ಇಟ್ಕೊಂಡು ಮಾಡ್ತಾರೆ ಅನ್ನೋದಕ್ಕೆ ಇದೇ ಕಾರಣ. ಏನು ಗುರು ಈ ರೇಂಜಲ್ಲಿ ಕೆತ್ತನೆ ಮಾಡೋರು 1902ರಲ್ಲಿ. ಮಸ್ತಾಗಿದೆ ಅಲ್ಲ. ಇಲ್ಲ ಹಾಕಿದ್ದಾರೆ ನೋಡಿ. ನಿರ್ಮಾಣ ಕಾಲ ಕ್ರಿಸ್ತಶಕ 1902. ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ, ಹಲಸೂರು, ಬೆಂಗಳೂರು. ಶಿವ, ವಿಷ್ಣು, ಗಣಪತಿ, ಷಣ್ಮುಖ, ಪಾರ್ವತಿ, ಸರಸ್ವತಿ, ಅಷ್ಟಾದಿ ಕಲ್ಪಲಕರು. ಅದೇನೋ ಸೇಮ್ ಅದೇನೆ. ಋಷಿಗಳು, ವಿರಾರು, ಹುಲಿ, ಸಿಂಹಗಳು, ಮಿಥುನ ಶಿಲ್ಪಗಳ ಪಟ್ಟಿಕೆಗಳಿರುವ ರಥ ಇದು.
ಈ ರಥದಲ್ಲಿ ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ ಅವರ ಪಟ್ಟಿಗೆ ಅಳವಡಿಸಿರುವುದು ಒಂದು ವಿಶೇಷ. ರಥೋತ್ಸವ ಸಂದರ್ಭದಲ್ಲಿ ಇರುವ ಮೊದಲ ಹಂತಕ್ಕೆ 9 ಅಡಿ ಎತ್ತರ ನಿಂತ ಭಂಗಿಯ ಬಹುದೊಡ್ಡ ಸಿಂಹಗಳನ್ನು ಜೋಡಿಸುತ್ತಿದ್ದರು. ಅಲ್ಲದೆ ಆಳೆತ್ತರದ ದ್ವಾರಪಾಲಕ ವಿಗ್ರಹಗಳಿಂದ ಅಲಂಕರಿಸಲಾಗುತ್ತಿತ್ತು. ಹಾರುವಂತಿರುವ ಕುದುರೆಗಳನ್ನು ಅಳವಡಿಸಿ ಬ್ರಹ್ಮನೇ ರಥ ನಡೆಸುವಂತೆ ಅಲಂಕರಿಸಲಾಗುತ್ತಿತ್ತು. ಪೂರ್ಣ ಅಲಂಕಾರಗೊಂಡ ರಥ ಸುಮಾರು 35 ಅಡಿ ಎತ್ತರವಿರುತ್ತಿತ್ತು. 35 ಅಡಿ ಎತ್ತರ ಅಂತೆ. ಜಸ್ಟ್ ನೋಡಿ ಎಷ್ಟು ದೊಡ್ಡ ರಥ. ಇದನ್ನು ಎಳೆಯೋದಾದ್ರೂ ಹೇಗೆ ಎಳಿತಾರೆ? ಇದೇನು ಗೊತ್ತಾ, ಏನಂತಾರೆ, ಬಣ್ಣದ ವೇಷ ರಾಕ್ಷಸಿ, ತೆಂಕುತಿಟ್ಟು ಯಕ್ಷಗಾನ, ಕ್ಯಾರೆಕ್ಟರ್ ಆಫ್ ಯಕ್ಷಗಾನ, ಡೆಮಾನ್, ಎಣ್ಣೆಗಾಣದ ಒರಳು ಕಲ್ಲು, ಕುಂಬಾರಿಕೆ ಫೇವ್ರೆಟ್ ಸ್ಪಾಟ್ ಇದು. ಎಲ್ರಿಗೂ ಗೊತ್ತಿರುತ್ತಲ್ಲ ಕುಂಬಾರನ ಮನೆ ಹೇಗಿರುತ್ತೆ ಅಂದರೆ ಎಲ್ಲ ಈ ಥರ ಮಾಡಿಕೊಂಡು ಚೆನ್ನಾಗಿ ನೋಡಿ, ಸಖತ್ತಾಗಿದೆಯಲ್ಲ. ಭತ್ತ ಕಟ್ಟುವ ಕೊಟ್ಟಣ, ಕೊಟ್ಟಿಗೆ ಅಂದರೆ ಹಸು ಕಟ್ಟುವಂಥ ಸ್ಥಳ, ಕೊಟ್ಟಿಗೆ ಅಂತ ಹೇಳ್ತೀವಲ್ಲ ಅದು. ಹಳ್ಳಿ ಮನೆ, ಬರೀ ನಮ್ಮ ಜನಗಳು ಬಂದು ಇದೇ ಕೆಟ್ಟ ಕೆಲಸ ಮಾಡೋದು. ಚೆನ್ನಾಗಿರೋ ಪ್ಲೇಸ್ನ ಹಾಳು ಮಾಡೋದು. ಅಲ್ಲಿ ಒಂದು ಆಮೆ ಹೋಗ್ತೈತಿ, ಇದರಲ್ಲಿ ಕಾಣಿಸ್ತೈತಾ? ಆಮೆ ಆಯ್ತಿಲ್ಲಿ, ಟಾಟಾಸ್ ಕಾಣ ಅಂದರೆ ಆಯಿಲ್ ಮಿಲ್ಲಿಂಗು. ಈ ರೀತಿ ಒಂದು ಇದಕ್ಕೆ ಅದು ಬೀಜಗಳನ್ನೆಲ್ಲ ಹಾಕಿ ಅದನ್ನು ಚೆನ್ನಾಗಿ ರುಬ್ಬಿ ಅದರಿಂದ ಎಣ್ಣೆಗಳನ್ನ ತಯಾರಿಸ್ತಾರೆ. ಬ್ಯಾಸ್ಕೆಟ್ ಕಟ್ಟೋದು, ಬುಟ್ಟಿ ಎಣೆಯೋಕೆ, ಫಿಶಿಂಗ್ ಎಕ್ವಿಪ್ಮೆಂಟ್, ಮೀನು ಬೇಟೆ ಸಲಕರಣೆಗಳು, ಮೀನು ಹಿಡಿಯೋಕ್ಕೆ ಏನೇನು ಬೇಕು ಎಕ್ವಿಪ್ಮೆಂಟ್ಸ್ ಅದಷ್ಟು ಇದರೊಳಗಡೆ ಹಾಕಿದ್ದಾರೆ. ಇದೊಂದು ಗೊತ್ತು ನನಗೆ. ನೆಟ್ಟು ಅಗ್ರಿಕಲ್ಚರ್ಗೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್: ನೋಗ, ಮರದ ನೇಗಿಲು, ಕಬ್ಬಿಣದ ನೇಗಿಲು, ಕೋರಿಗೆ, ಶೆಡ್ಡೆ, ಕುಂಟೆ, ಗಡಿ, ಬಂದ್ರಿ ಮಟ್ಟಿ ಮಾಡುವ ಕಿರು ಮರ, ಹೊದಿಕೆ, ಅದು ಮರ ಅಂತ ಗೊತ್ತು, ಇದು ಕುಕ್ಕೆ ಅಂತ ಗೊತ್ತು. ಆ್ಯಂಡ್ ಇದೆಲ್ಲ ನೇಗಿಲು ಸಂಸ್ಥವು. ಇದು ಆಲೆ ಮನೆ ಉಪಕರಣಗಳು, ಶುಗರ್ ಕ್ಯಾನ್, ಬ್ರಷರ್, ಶುಗರ್ ಕ್ಯಾನ್ ಇದು ಮಾಡಬೇಕಂತಂದ್ರೆ ಏನೇನು ಉಪಯೋಗ ಮಾಡ್ತಾಯಿದ್ರು ಅನ್ನೋದಕ್ಕೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿ ಈ ವಸ್ತುಗಳನ್ನ ಶುಗರ್ ಕ್ಯಾನ್ ಇದು ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ರು. ಮೇಯ್ನಾಗಿ ಹಳೆ ಕಾಲದಲ್ಲಿ ನನಗೆ ಜ್ಞಾಪನ ಇರೋ ಥರ ಏನೇ ಒಂದು ಇದಾಯಿತು ಅಂದರೆ ಫಸ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರಲಿಲ್ಲ, ಫಸ್ಟ್ ಮಾಡ್ತಿದ್ರು ಪಂಚಾಯತಿ ಕಟ್ಟೆ. ಎಸ್, ಅದು ಇದು. ಸೊ ಈ ರೀತಿಯಾಗಿ ಪಂಚಾಯತಿ ಕಟ್ಟೆ ದೊಡ್ಡ ಮುಖ್ಯಸ್ಥರು ಹಿಂಗೆ ಕುತ್ಕೊಳ್ತಾಯಿದ್ರು. ಆ್ಯಂಡ್ ಅವ್ರಿಗೆ ಬೇಕಾಗಿರೋ ಒಂದಿಬ್ಬರನ್ನ ಕೂರಿಸ್ಕೊಂಡು ಇದು ಏನಪ್ಪ ತಪ್ಪು ಮಾಡಿರೋ ಆ್ಯಂಡ್ ನ್ಯಾಯ ಬೇಕಾಗಿರೋ ಆ ಕಡೆ ನಿಂತ್ಕೊಂಡು ಕೇಳೋರು. ಆ ಒಂದಿದು ಹಳ್ಳಿ ಕಟ್ಟೆ, ಪಂಚಾಯತಿ ಕಟ್ಟೆ, ಇಲ್ಲಿದೆ ಬೋರ್ಡ್, ಪಂಚಾಯತಿ ಕಟ್ಟೆ ಚೆನ್ನಾಗಿದೆ. ಆ್ಯಂಡ್ ಒಂದು ಸೆಕೆಂಡ್, ಮಗ್ಗಿನ ರವಿಕೆ. ಎಸ್, ಇದು ಕೆಲಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಅಲ್ಲ, ಇದು ಬೇರೆ ಎಂಥದ್ದು ನಂಗೆ ಗೊತ್ತಿಲ್ಲ. ಮಕ್ಕಳ ತೇರು ಮತ್ತು ಆಟಿಕೆಗಳು. ಆದಷ್ಟು ಕ್ಯಾಮ್ರಾ ಒಳಗಡೆ ಟ್ರೈ ಮಾಡ್ತೀನಿ, ಚಿಕ್ಕ ಆಗ್ತಾಯಿಲ್ಲ. ಒಂದು ಸೆಕೆಂಡ್. ಎಸ್, ಇದು ಜ್ಞಾಪನ ಇದೆಲ್ಲ ಎತ್ತಿನ ಗಾಡಿ ಆ್ಯಂಡ್ ಪಕ್ಕದ ಏರೋಪ್ಲೇನು ಆ್ಯಂಡ್ ಕೆಳಗಡೆ ಲಾರಿ. ಶಿವಲಿಂಗ 2008 ಹೊಸಪೇಟೆ, ಯಾರು ಇದು ಅದೇನಂತಾರೆ JCB ಸಮಥಿಂಗ್ ಏನೋ ಅಂತೆಲ್ಲ, ಅದು ರೋಡ್ ತಾರಕಕ್ಕೆ ಯೂಸ್ ಮಾಡ್ತಾರಲ್ಲ, ಅದು ಯೆಲ್ಲೋ ಕಲರು. ಅದ್ರ ಪಕ್ಕದ್ದು ಬಸ್ಸು ಮಾಗಡಿ ಅಂತ ಇದಾಕ್ಬಿಟ್ಟವ್ರೆ ಆಗಲೇ. ಆ್ಯಂಡ್ ಒಂದು ಸೆಕೆಂಡ್, ಅದ್ರ ಮೇಲೆಗಡೆ ಒಂದು ಮಿನಿ ಬಸ್ ಸೇಮ್ ಲಾರಿ ಇದೆ. ಹಳೆಯ ಕಾಲದ್ದು ಇದು ಟ್ರೈನ್ ಟೆಂಪೋ ಇದು. ಕಾಣಿಸ್ತಿದೆಯಾ? ಕಾಣಿಸ್ತಿದೆ ಇಲ್ಲ ನಂಗೆ ಗೊತ್ತಿಲ್ಲ ಅಷ್ಟು ಕ್ಲಿಯರಾಗಿ. ಇದು ಭೂತದ ಮರದ ವಿಗ್ರಹಗಳು, ಅಂದರೆ ದೆವ್ವ ಅದು ಇದು ಅಂತ ನೋಡಿ ಕಾಣಿಸ್ತಿದೆ ಅನ್ಕೋತೀನಿ. ಇದೆಲ್ಲ ಭೂತದ ವಿಗ್ರಹಗಳು, ಅಂದರೆ ಮರದಿಂದ ಇದಾಗಿರೋದು. ಆ್ಯಂಡ್ ಇದು ನಾನು ಇನ್ನೂ ಬೋರ್ಡ್ ನೋಡಿಲ್ಲ, ಬಟ್ ಆಗಲೇ ಹೇಳ್ತೀನಿ ಇದೇನು ಅಂತ. ನನ್ನ ಚಿಕ್ಕದ್ರಲ್ಲಿರ್ಬೇಕಾದ್ರೆ ಇದರಲ್ಲಿ ಹಕ್ಕಿಗಳು ಮತ್ತು ರಾಗಿಗಳನ್ನ ತುಂಬಿಸಿಡೋದಕ್ಕೆ ಯೂಸ್ ಮಾಡ್ತಿದ್ರು ನನ್ನ ಅಜ್ಜಿ. ಸೊ ಅದೇ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಮಡ್ ಗ್ರೈಂಡರ್ ಆ್ಯಂಡ್ ಪಾಟ್ಸ್.
ವಾಡೆಗಳು ಮತ್ತು ಮಡಿಕೆ ಕುಡಿಕೆಗಳು. ಎಸ್, ಇದರಲ್ಲಿ ನೀರು ಇಟ್ಕೊಳ್ತಾರೆ. ಆ್ಯಂಡ್ ರಾಗಿ ನಿಜವಾಗ್ಲೂ ಬೇಕಂದರೆ ಈಗ ಚೀಲದಲ್ಲಿ ಇಟ್ಕೊಂಡ್ರೆ ಹುಳ ಬೀಳುತ್ತೆ ಆ್ಯಂಡ್ ಮತ್ತು ಹಾಳಾಗೋ ಚಾನ್ಸಸ್ ಇರುತ್ತೆ. ಆಗಿನ ಕಾಲದಲ್ಲೆಲ್ಲ ಇದರಲ್ಲೇ ಇಡ್ತಾರೆ, ಏನೂ ಹಾಳಾಗ್ತಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತು. ಆ ಲೈಫೇ ಒಂಥರ ಚೆಂದ. ಇದ್ರ ಮುಂದೆ ಇವಾಗ ಬರೋ ಸ್ಟೀಲ್ದು ಅವೆಲ್ಲ ಏನಕ್ಕೂ ಲೆಕ್ಕನೇ ಇಲ್ಲ ಅಲ್ಲ. ಮಸ್ತಾಗಿದೆ. ಫೈನಲಿ ರಾಮನಗರಲ್ಲಿರುವ ಜನಪದ ಲೋಕ ಈಗ ಇತ್ತು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಫೈನಲ್ ಗೆಸ್ಟ್ ಇವತ್ತಿಗೆ ಇದೆ. ಓಕೆ, ಓಪಿಯೋ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಓಕೆನಾ? ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್, ಬೈ ಬಾಯ್.